ರಾಜ್ಯಾದ್ಯಂತ ಎಲ್ಲ ಸಾರ್ವಜನಿಕರು ಕೂಡ ಹೇಳುವಂತಹ ಒಂದು ಕಾಮನ್ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ಸರ್ಕಾರಿ ನೌಕರರು ಸರಿಯಾದ ಸಮಯಕ್ಕೆ ತಮ್ಮ ಕಚೇರಿಗಳಿಗೆ ಬರೋದಿಲ್ಲ. ಇದರಿಂದ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ, ತಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ ಹೀಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸೂಚನೆಯನ್ನ ಕೊಡ್ತಾರೆ. ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಅವರು 10 ಗಂಟೆಗೆ ಲಾಗಿನ್ ಆಗಲೇಬೇಕು ಅಂತ ಹೇಳಿ, ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರು ಕೂಡ ತಮ್ಮ ಸರ್ಕಾರಿ ನೌಕರರಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಕರ್ತವ್ಯ ಆ್ಯಪ್ ಅಲ್ಲಿ ಎಲ್ಲರೂ ಕೂಡ ಲಾಗಿನ್ ಆಗಬೇಕು ಅಂತ ಹೇಳಿ. ಸದ್ಯ ನಾನು ಇವಾಗ GBA ಕೇಂದ್ರ ಕಚೇರಿ, ಕೇಂದ್ರ ನಗರ ಪಾಲಿಕೆಯ ಕಚೇರಿಯಲ್ಲಿ ಇದ್ದೀನಿ, ಅನೆಕ್ಸ್ 3 ಬಿಲ್ಡಿಂಗ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಸಾಕಷ್ಟು ಇಲಾಖೆಗಳು ಈ ಒಂದು ಬಿಲ್ಡಿಂಗ್ ನಲ್ಲಿದೆ. ಪ್ರಮುಖವಾಗಿ ಗ್ರೌಂಡ್ ಫ್ಲೋರ್ ಸೇರಿದಂತೆ ಒಟ್ಟು 4 ಫ್ಲೋರ್ಗಳು ಇಲ್ಲಿರುವಂತದ್ದು. ಅರಣ್ಯ ಆಗಿರಬಹುದು, ಕೆರೆ ಅಭಿವೃದ್ಧಿ ಆಗಿರಬಹುದು, ಆರೋಗ್ಯ, ಶಿಕ್ಷಣ ಸೇರಿದಂತೆ ಪ್ರಮುಖ ಇಲಾಖೆಯ ಕಚೇರಿಗಳು ಏನು GBA ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖ ಇಲಾಖೆಯ ಕಚೇರಿಗಳು ಇರುವಂತದ್ದು ಇದೇ ಬಿಲ್ಡಿಂಗ್ ಅಲ್ಲಿ. ಆದರೆ ನೀವು ಗಮನಿಸ್ತಾ ಇರಬಹುದು ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಸಿಎಂನ ಸೂಚನೆ ಹಾಗೆ CS ನ ಸೂಚನೆಯನ್ನ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಗಮನಿಸ್ತಾ ಇರಬಹುದು. ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನು ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಇಲಾಖೆಯ ಕಚೇರಿಗಳಿಗೆ ಅಧಿಕಾರಿಗಳು ಬರೋದಿರಲಿ, ಇನ್ನೂ ಕೂಡ ಬೀಗ ಕೂಡ ಓಪನ್ ಆಗಿಲ್ಲ. ನೀವು ಗಮನಿಸ್ತಾ ಇರಬಹುದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಶುಪಾಲನಾ ವಿಭಾಗದಲ್ಲಿ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಲಾಕ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ಅಧಿಕಾರಿಗಳು ಇನ್ನು ಬೀಗ ಕೂಡ ಓಪನ್ ಆಗಿಲ್ಲ. ಇಷ್ಟರ ಮಟ್ಟಿಗೆ ನಮ್ಮ ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಎಲ್ಲಿಂದ ಇದರಿಂದ ಲಾಭ ಆಗುತ್ತೆ ಅಂತ ಹೇಳಿ ಇಷ್ಟರ ಮಟ್ಟಿಗೆ ಸಿಎಂ ಅವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿಯಲ್ಲಿ ತಡವನ್ನ ಮಾಡಬಾರ್ದು ಅಂತ ಹೇಳಿ. ಹಾಗೆ ನೀವು ನೇರವಾಗಿ ನೋಡ್ಕೊಂಡು ಹೋದ್ರೆ ಎಲ್ಲ ಇಲಾಖೆಗೂ ಕೂಡ ಬೀಗವನ್ನ ಹಾಕಿರುವಂತದ್ದು ನೀವು ಗಮನಿಸ್ತಾ ಇರ್ಬೋದು. ಓಪನ್ ಆಗಿರುವಂತಹ ರೂಮ್ಸ್ಗಳೇನಿದೆ ಆ ಒಂದು ರೂಮ್ಸ್ ಅಲ್ಲಿ ಇನ್ನೂ ಕೂಡ ಅಧಿಕಾರಿಗಳು ಬರದೇ ಇರುವಂತದ್ದು, ಸಂಪೂರ್ಣವಾಗಿ ಖಾಲಿ ರೂಮ್ ಇರುವಂತದ್ದು. ಇಷ್ಟರ ಮಟ್ಟಿಗೆ ಪ್ರಮುಖ ಇಲಾಖೆಯನ್ನು ಹೊಂದಿರುವಂತಹ ಬಿಲ್ಡಿಂಗ್ ಇದಾಗಿದ್ರೂ ಕೂಡ ಅಧಿಕಾರಿಗಳು ಯಾಕೆ ಇನ್ನೂ ಕೂಡ ಕೆಲಸಕ್ಕೆ ಹಾಜರಾಗಿಲ್ಲ? ಪ್ರಮುಖವಾಗಿ ಎಲ್ಲರ ಮೊಬೈಲಲ್ಲೂ ಕೂಡ ಕರ್ತವ್ಯ ಆ್ಯಪ್ ಏನಿದೆ ಆ ಒಂದು ಕರ್ತವ್ಯ ಆ್ಯಪ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈ ಒಂದು ಕರ್ತವ್ಯ ಆ್ಯಪ್ ಏನಿದೆ ಈ ಒಂದು ಕರ್ತವ್ಯ ಆ್ಯಪ್ AI ಜನರೇಟ್ ಆಗಿರುತ್ತೆ. ಸೊ ಹೀಗಾಗಿ ಬೇಕಾಬಿಟ್ಟಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಇದರಲ್ಲಿ ಅಟೆಂಡೆನ್ಸ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದೀವಿ ಅಲ್ಲೇ ಬಂದು ಅಟೆಂಡೆನ್ಸ್ ಅನ್ನ ಹಾಕಬೇಕು. ಆದ್ರೂ ಕೂಡ ನೀವು ಗಮನಿಸ್ತಾ ಇರ್ಬೋದು ಬೀಗ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ನಮ್ಮ GBA ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ಇದರಿಂದ ಲಾಭ ಆಗುತ್ತೆ? ಸಾಕಷ್ಟು ಬಾರಿ ಸಾರ್ವಜನಿಕರು ಹೇಳುವಂಥದ್ದು ನಮ್ಮ ಕೆಲಸಗಳು ಆಗ್ತಾ ಇಲ್ಲ. ಬೆಳಿಗ್ಗೆ 10 ಗಂಟೆಗೆ ಅಥವಾ ಬೆಳಗಿನ ಜಾವ ನಾವು 6 ಗಂಟೆ 7 ಗಂಟೆಗೆ ಬಂದು ಸರದಿ ಸಾಲಲ್ಲಿ ಕೂತ್ಕೊಂಡ್ರು ಕೂಡ ಅಧಿಕಾರಿಗಳು ಬರೋದು ಮಾತ್ರ 11 ಗಂಟೆ 12 ಗಂಟೆ. ಕೆಲವೊಂದಿಷ್ಟು ಜನ ಫೀಲ್ಡ್ ವಿಸಿಟ್ಗೆ ಹೋಗಿರ್ತಾರೆ, ಅದನ್ನು ಒಪ್ಬೋದು. ಆದರೆ ಪ್ರತಿನಿತ್ಯವೂ ಕೂಡ ಫೀಲ್ಡ್ ವಿಸಿಟ್ಗೆ ಹೋಗುವಂತಹ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.